ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ಮೊದಲನೇ ವಿಡಿಯೋ ಶಿವಮೊಗ್ಗದ ಝೂ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಝೂ ಆದಮೇಲೆ ನಾವು ಅವತ್ತಿನ ದಿನ ನೆಕ್ಸ್ಟ್ ಹೋಗಿದ್ದು ಮಾಲ್ಗುಡಿ ಡೇಸ್ ಮೆಮೊರೀಸ್ನ ರೀಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈಗ ಕೂಡ ಇಲ್ಲಿ ರೈಲ್ವೆ ಸಂಚಾರ ನಡೆಯುತ್ತೆ, ಅಂದರೆ ಶಿವಮೊಗ್ಗದಿಂದ ರೈಲು ಓಡಾಡುತ್ತಂತೆ. ಆವಾಗ ಈ ಥರ ಇತ್ತು ರೈಲ್ವೆ ಸ್ಟೇಷನ್ನು. ಆ್ಯಂಡ್ ನೀವು ಯಾರ್ಯಾರು ಮಾಲ್ಗುಡಿ ಡೇಸ್ ನೋಡಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಯಾರ್ಯಾರು ನೋಡಿದ್ದೀರೋ ಅವರೆಲ್ಲರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ನೋಡಿದ್ದೀರಾ ಅಂತ ಅಂದ್ಬಿಟ್ಟು. ಇದನ್ನು ನಾನು ಕೇಳಿದ ಮಟ್ಟಿಗೆ ಮಾಸ್ಟರ್ ಮಂಜುನಾಥ್ ಅವರು ಆ್ಯಂಡ್ ಅವರ ಟೀಮು ಬಂದು ಇದನ್ನು ಡೆವಲಪ್ ಮಾಡಿ ಹೋಗಿದ್ದಾರೆ. ಆ್ಯಂಡ್ ತುಂಬ ಚಿಕ್ಕದು, ಅಂದರೆ ಅದೊಂಥರ ಮಾಲ್ಗುಡಿ ಡೇಸ್ ಅನ್ನೋದು ಇಂದಿನಲ್ಲೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದು ಹೆಸರು ಪಡೆದಂಥದ್ದು. ಅದಕ್ಕೋಸ್ಕರ ಅದು ಚಿಕ್ಕದು ಅಂತ ನಾವು ಹೇಳೋಕ್ಕಾಗಲ್ಲ. ಈ ಜಾಗನ ನಮ್ಮ ಕರ್ನಾಟಕದವ್ರ ಪಾಲಿಗೆ, ನಮ್ಮ ಯಾರ್ಯಾರಿಗೆ ಶಂಕರ್ನಾಗ್ ಸರ್ ಇಷ್ಟ ಆಗ್ತಾರೋ ಅಂಥವ್ರಿಗೆಲ್ಲ ಇದು ತುಂಬ ದೊಡ್ಡ ಜಾಗ. ಅವರ ಪ್ರತಿಯೊಂದು ನೆನಪುಗಳು ನಮಗೆ ಒಂಥರ ಇಟ್ಸ್ ಏನಂತಾರೆ ಲಕ್ಕು. ನಾವು ಇದೆಲ್ಲನೂ ನಮಗೆ ಮತ್ತೆ ಸಿಕ್ಕಿರೋದು ಆ್ಯಂಡ್ ಉಳಿಸ್ಕೊಂಡಿರೋದು ಕೂಡ ತುಂಬಾ ಲಕ್ಕು ನಮಗೆ. ಸೊ ಬಂದು ನೋಡಿ. ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಈಗ ಟೈಮ್ ಆಗಿರೋದು 4:30, ಸೊ ಅರ್ಲಿ ಮಾರ್ನಿಂಗ್. ಅದರಿಂದ ನನ್ನ ವಾಯ್ಸೆಲ್ಲ ಸ್ವಲ್ಪ ಚೇಂಜಸ್ ಇರ್ಬೋದು, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲ ಅದು ಮಾಲ್ಗುಡಿ ಡೇಸ್. ಯಾರಿಗೆ ತಾನೇ ನೆನಪಿರಲ್ಲ ಮಾಲ್ಗುಡಿ ಡೇಸು. ಸೊ ಅನ್ಫಾರ್ಚುನೇಟ್ಲಿ ನಾನು ನೋಡಿಲ್ಲ ಇನ್ನೂ. ಸೊ ಇದನ್ನು ನೋಡಿದ್ಮೇಲೆ ನಿಜವಾಗ್ಲೂ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಹೋಗಿ ಖಂಡಿತವಾಗ್ಲೂ ಪ್ರತಿಯೊಂದು ಎಪಿಸೋಡು ನೋಡ್ತೀನಿ. ನಮ್ಮ ಶಂಕರ್ನಾಗ್ ಅವರು ಡೈರೆಕ್ಟ್ ಮಾಡಿದಂತಹ ಅವತ್ತಿನ ಕಿರುಚಿತ್ರಗಳು ಇವು. ಸೊ ಈಗ ಏನು ವೆಬ್ ಸೀರೀಸ್ ಅನ್ನೋದನ್ನ ಶುರು ಮಾಡಿದ್ದೀವೋ ಅದನ್ನು ಶಂಕರ್ನಾಗ್ ಸರ್ ಅವರು ಅವಾಗೇ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಹೀರೋ ಶಂಕರ್ನಾಗ್ ಅವರು. ಸೊ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದು. ಆ್ಯಂಡ್ ತುಂಬ ಪ್ರಶಾಂತವಾಗಿದೆ, ಜನನೇ ಇಲ್ಲ. ಸೊ ಒಂಥರ ಖುಷಿ ಕೊಡುತ್ತೆ ಇದು ಜಾಗ. ಸೊ ಯಾರಾದರೂ ಬಂದರೆ ಬರೀ ಟೂರಿಸ್ಟ್ ಪ್ಲೇಸ್ ಅಂತಲ್ಲ, ಈ ಥರ ಜಾಗಗಳಿಗೂ ಬಂದೋಗಿ. ಯಾಕಂದರೆ ಇದು ಅವರು ನೆನಪು ಅಷ್ಟೇ. ಮೇ ಬಿ ಅವ್ರು ಇದ್ದಿದ್ರೆ ಇನ್ನೂ ಎಂತೆಂಥ ಕೆಲಸಗಳು ಮಾಡ್ತಿದ್ರೋ ಏನೋ. ಅನ್ಫಾರ್ಚುನೇಟ್ಲಿ ನಾವು ಅವರನ್ನು ಕಳ್ಕೊಂಡು ಆಲ್ರೆಡಿ. ನಾವೇನು ಯೋಚನೆ ಮಾಡಬೇಕಷ್ಟೇ. ಸೊ ಅಂಥವ್ರು ದಯವಿಟ್ಟು ಒಂದು ಸಲ ಬಂದು ಈ ಜಾಗಕ್ಕೆ ವಿಸಿಟ್ ಮಾಡಿ. ಆ್ಯಂಡ್ ಇದನ್ನು ನೋಡಲೇಬೇಕು. ಒಂಥರ ನಮ್ಮ ಮಕ್ಳಿಗೆ ತೋರಿಸಿದ್ರೆ ಅವರು ಇನ್ನೂ ಫುಲ್ ಖುಷಿ ಪಡ್ತಾರೆ. ಸೊ ಬಂದು ನೋಡ್ತೀರಾ ಅಂತ ನಾನು ಭಾವಿಸ್ತೀನಿ. ನನಗೆ ಈ ವಿಡಿಯೋ ಎಲ್ಲ ಎಡಿಟ್ ಮಾಡಬೇಕಾದ್ರೆ ಆ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಆ 3 days ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ ನನಗೆ. ಆ್ಯಂಡ್ ಮಾಲ್ಗುಡಿ ಡೇಸ್ ವಿಷಯಕ್ಕೆ ಬಂದರೆ ದಯವಿಟ್ಟು ಒಂದು ಸಲ ಎಲ್ಲರೂ ಹೋಗಿ ಟ್ರೈ ಮಾಡಿ. ಎಲ್ಲರೂ ಹೋಗಿ ಒಂದು ಸಲ ನೋಡಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಲೆನಾಡಿನ ರೀಕ್ರಿಯೇಷನ್ ಅಂತ ಅನ್ಬೋದು ಅದನ್ನು. ಆವಾಗ ಏನೇನು ಯೂಸ್ ಮಾಡ್ತಾಯಿದ್ರು, ಮಾಲ್ಗುಡಿ ಡೇಸಲ್ಲಿ ಯೂಸ್ ಮಾಡಿದಂತಹ ಪ್ರತಿಯೊಂದು ಐಟಮ್ಸನ್ನು ಇಟ್ಟಿದ್ದಾರೆ. ತುಂಬ ಚೊಕ್ಕದಾಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಎಲ್ಲೇ ಹೋದ್ರೂ ಮ್ಯೂಸಿಯಮ್ಸ್ನ ವಿಸಿಟ್ ಮಾಡ್ತೀನಿ. ಏನೋ ಒಂಥರ ಖುಷಿ ಕೊಡುತ್ತೆ ನನಗೆ ಮ್ಯೂಸಿಯಮ್ಸು. ಯಾಕಂದರೆ ಅಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದ್ರ ವಿಷಯಗಳ ಬಗ್ಗೆ ತಿಳ್ಕೊಬೋದು ನಾವು. ಸೊ ನಮಗಿದೆಲ್ಲನೂ ನಾವು ಮಲೆನಾಡಿನ ಕಡೆಯವರಲ್ಲ, ಬೆಂಗಳೂರು ಕಡೆಯವರು. ನಮಗೆ ಇದೆಲ್ಲ ಏನು ಅನ್ನೋದೇ ಗೊತ್ತಿರಲ್ಲ. ಎಷ್ಟೊಂದು ವಸ್ತುಗಳು ಅದು ನಮ್ಮ ಮಕ್ಕಳಿಗೆ ಎಜುಕೇಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು ಅಲ್ಲೋಗಿ. ಆ್ಯಕ್ಚುಲಿ ಶಂಕರ್ನಾಗ್ ಅವರ ಬಗ್ಗೆ ಎಷ್ಟು ಗೌರವ ಇದೆ ನನಗೆ ಅಂತಂದರೆ, ನನಗೆ ಅಂತಲ್ಲ, ಹೋಪ್ ಇಡೀ ಕರ್ನಾಟಕಕ್ಕೆ ಗೌರವ ಇರುತ್ತೆ ಅವ್ರ ಬಗ್ಗೆ. ಒಂಥರ ಖುಷಿ ವಿಷಯ. ಆ ಮೆಮೊರೀಸ್ ಎಲ್ಲನೂ ಅಲ್ಲೋಗಿ ನಿಂತಾಗ
ಹೇಗೆ ಮಾಡಿರ್ಬೋದಪ್ಪ ಇವರು ಅಂತ ಅನ್ನೋದು ಒಂದು ಸೆಕೆಂಡಲ್ಲಿ ನಮಗೆ ಯೋಚನೆ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಹೋಗೋರು ದಯವಿಟ್ಟು ಹೋಗಿ, ಯಾರೂ ಈ ಜಾಗನ ಮಿಸ್ ಮಾಡ್ಕೋಬೇಡಿ. ತುಂಬ ಕಡಿಮೆ ಟೂರಿಸ್ಟ್ ಹೋಗ್ತಾರಂತೆ ಇಲ್ಲಿಗೆ, ಬಟ್ ಹೋಗಿ. ನೀವು ಒಂದು ಏನು ಇದರಿಂದ ಯಾರಿಗೂ ಇದಕ್ಕೆ ಫೀಸ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗಿ ನೋಡ್ಕೊಂಬರೋದಷ್ಟೇ. ಹೋಗಿ ನೋಡ್ಕೊಂಬನ್ನಿ, ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಇದರಿಂದ. ಆ್ಯಂಡ್ ಮಾಸ್ಟರ್ ಮಂಜುನಾಥ್ ಸರ್ ಇದನ್ನು ಡೆವಲಪ್ ಮಾಡಿರೋದಂತೆ. ಇನ್ನೂ ಅವ್ರು ದೊಡ್ಡವರಾದರೂ ಮಾಸ್ಟರ್ ಅನ್ನೋದು ಬಂದೇ ಬರುತ್ತೆ. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಇದು ಆಗ ಇದ್ದಿದ್ದು ರೈಲ್ವೆ ಟ್ರ್ಯಾಕ್ ಅಂತ ಅಂದ್ಕೊಳ್ತೀನಿ, ಇಲ್ಲ ಈಗ ನಡಿಲಿಕ್ಕೆ ಹಾಕಿದಾರ ಗೊತ್ತಿಲ್ಲ. ಬಟ್ ನನಗೂ ನೆನಪಿದೆ ಈ ಥರ ಆವಾಗ ಸಿಮೆಂಟ್ಗಳು ಬರೋಕ್ಕೆ ಮುಂಚೆ ರೈಲ್ವೆ ಹಳಿಗಳನ್ನ ಇದೇ ಥರ ಮಾಡ್ತಾಯಿದ್ರು. ಮೇ ಬಿ ಅದನ್ನು ತೋರಿಸ್ಲಿಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ನನಗೆ ಮಾಲ್ಗುಡಿ ಡೇಸ್ ಅಂತಂದರೆ ಗೊತ್ತಿರೋದು ಒಂದೇ ಹೆಸರು, ಒಂದಲ್ಲ ಎರಡು ಹೆಸರು. ಒಂದು ಸ್ವಾಮಿ, ಇನ್ನೊಂದು ಶಂಕರನಾಗ್ ಸರು. ಸೊ ಅದ್ರಲ್ಲಿ ಸ್ವಾಮಿ ಮಾತ್ರ ನಾನು ಗುರುತಿಸಬಲ್ಲೆ. ಆ್ಯಂಡ್ ಇವರು ಮಣಿ ಮತ್ತು ರಾಜನ್ ಅಂತೆ. ಸೊ ಯಾರ್ಯಾರಿಗೆ ಇವ್ರ ಸ್ಟೋರಿ ಗೊತ್ತು ಹೇಳಿ, ನನಗಂತೂ ನಿಜ ಗೊತ್ತಿಲ್ಲ. ಸೊ ಗೊತ್ತಾದರೆ ನೀವು ನನಗೆ ಹೇಳಿ. ಸರ್ ಎಷ್ಟು ಗಂಟೆಗೆ ಬರುತ್ತೆ ಟ್ರೈನ್ ಇಲ್ಲಿ? ಮತ್ತೆ 4 ಗಂಟೆ ಬಿಟ್ಟರೆ ರಾತ್ರಿ 2 ಟೈಮು ಪ್ಯಾಸೆಂಜರ್ ಟ್ರೈನಾ? ಎಕ್ಸ್ಪ್ರೆಸ್ ಮಾತ್ರ ನಿಲ್ಸಲ್ಲ? ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಹಾಂ ಓಕೆ, ಚೆನ್ನಾಗಿದೆ. ಇವಾಗ ಟ್ರೈನ್ ಬರುತ್ತಾ ಈಗ? ಎಷ್ಟು ಗಂಟೆಗೆ? ಇನ್ನೇನು ಬರುತ್ತಾ? 4 ಗಂಟೆ. ಟೈಮ್ ಎಷ್ಟೀಗ? ಓ, ಇನ್ನೂ 10 ನಿಮಿಷ ಕಾಯ್ಬೇಕಾ? ಇದು ಈಗ ಹಳಿಗಳು ಚೇಂಜ್ ಮಾಡಿರೋದಾ? ಹಳೆ ಹಳಿಗಳಲ್ಲ ಇದು. ಮಸ್ತ್. ಎಷ್ಟು ಮನೆ ಇದೆ ಇಲ್ಲಿ ಊರಲ್ಲಿ? ಇಲ್ಲಿಂದ ನೆಕ್ಸ್ಟು ನಾವು ಹೋಗಿದ್ದು ತುಂಬ ಫೇಮಸ್ ಆದ ಟೆಂಪಲ್ ಗುಳಿ ಶಂಕರ ಅಂತ ಹೇಳಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಅನ್ಫಾರ್ಚುನೇಟ್ಲಿ ನಾನು ಒಳಗಡೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಐ ರೆಸ್ಪೆಕ್ಟ್ ಮೈ ಕಸ್ಟಮ್ಸ್ ಆ್ಯಂಡ್ ಕಲ್ಚರ್. ಅದರಿಂದ ನಾನು ಒಳಗಡೆ ಹೋಗೋಕ್ಕಾಗಿಲ್ಲ. ಬಟ್ ಅದ್ರ ಬಗ್ಗೆ ಮಾಹಿತಿನ ಮಾತ್ರ ಕೊಟ್ಟಿದ್ದೀನಿ. ಹೋಗೋರು ದಯವಿಟ್ಟು ಹೋಗಿ ಬನ್ನಿ ಅಲ್ಲಿಗೂ. ನಾನು ಸೊ ಎಲ್ರಿಗೂ ಗೊತ್ತೇ ಇರುತ್ತೆ, ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಫೇಮಸ್ ಆಗಿದೆಯಾ ಅಂದರೆ, ಕೆಲವೊಂದು ವಿಶೇಷವಾದ ಜಾಗಗಳು ಕೂಡ ನಮಗೆ ತುಂಬ ಕೈಗೆ ಸಿಗೋ ಥರ, ತುಂಬ ಹತ್ರದಲ್ಲಿ ಗೊತ್ತಾಗೋ ಥರ ಆಗೋಗಿದೆ. ಸೊ ಅದೇ ಥರ ಇದು ಗುಳಿ ಶಂಕರ ಟೆಂಪಲ್ಲು. ಎಲ್ರಿಗೂ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಮಾಹಿತಿ ಗೊತ್ತಿಲ್ಲದೇ ಇರ್ಬೋದು. ಬಟ್ ಇಲ್ಲಿನ ಮಹತ್ವ ಏನು ಅಂತಂತಂದರೆ, ಅಲ್ಲಿ ಬಿಲ್ಪತ್ರೆನ ನಾವು ಒಂದು ಕಲ್ಯಾಣಿ ಇದೆ, ಅದರೊಳಗೆ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆಯದನ್ನು ಆ ಕೆಲಸ ಆಗುತ್ತೆ ಆದರೆ ಅದನ್ನು ನೀರಲ್ಲಿ ಹಾಕಿದ್ರೆ ಅದು ನೀರಿಂದ ಮುಳುಗುತ್ತೆ, ನೀರೊಳಗಡೆ ಮುಳುಗುತ್ತೆ. ಅದು ಕೆಲಸ ಆಗಲ್ಲ ಅಂತಂದರೆ ನೀರಲ್ಲಿ ತೇಲುತ್ತೆ. ಸೊ ಅಂದರೆ ಆ ಬಿಲ್ಪತ್ರೆ ಒಳಗೆ ಮುಳುಗೋಗಲ್ಲ, ಅದು ಮುಳುಗಿ ಮೇಲೆದ್ದು ಬರುತ್ತೆ. ಕೆಲಸ ಆಗಲ್ಲ ಅಂತಂತಂದರೆ ಸುಮ್ಮನೆ ಹಂಗೆ ಬಿಲ್ಪತ್ರೆ ತೇಲುತ್ತೆ ಅಂತ ನಂಬ್ತಾರೆ. ಸೊ ಇದೆಲ್ಲ ಅವರವರ ತರ್ಕಕ್ಕೆ ಬಿಟ್ಟಿದ್ದು. ಆ್ಯಂಡ್ ಇದಕ್ಕೆ ವಾದ ಮಾಡೋಕ್ಕೂ ಆಗಲ್ಲ, ಇದು ಯಾಕೆ ಈ ಥರ ಅಂತ ಹೇಳೋಕ್ಕೂ ಆಗಲ್ಲ. ಆ್ಯಂಡ್ ಅದು ಅವರವರ ಮನಸ್ಸಿನ ಭಾವನೆಗಳಿಗೆ ಬಿಟ್ಟಿದ್ದು. ಅದನ್ನು ಹಾಗೆ ಬಿಟ್ಬಿಟ್ರೆ ತುಂಬ ಒಳ್ಳೆಯದು. ಅದ್ರ ಬಗ್ಗೆ ತರ್ಕ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಅನ್ಕೊತೀನಿ. ಭಾನುವಾರ ಬಂದ್ಬಿಟ್ರಂತೂ ಹೌದಾ?
ಅಂದರೆ ಮೇ ಬಿ ಈಗ ಸೋಷಿಯಲ್ ಮೀಡಿಯಾ ಬೆಳೀತಾ ಬೆಳೀತಾ ತುಂಬ ಜನಕ್ಕೆ ಇದ್ರ ಬಗ್ಗೆ ವಿಷಯ ಗೊತ್ತಾಗಿದೆ ಅಂತ ನಾವು ಅವಾಗಿಂದನೇ ಇದು ಫೇಮಸ್ ಆಗಿದೆ. ಮತ್ತೆ ಇಲ್ಲಿ ಚಿಕ್ಕದೊಂದು ಇಷ್ಟ 20 ವರ್ಷದಿಂದ ನಾನು ನೀವು ಇದೇ ಊರ ಕಡೆ ಓಕೆ ಸರ್. ಹೋಗಿ ನೋಡ್ಕೊಂಬಂದ್ರ ನೀವು? ಚೆನ್ನಾಗಿತ್ತಾ? ಹೋಗಿದ್ದೇವೆ ಮೇಡಮ್. ಆಗತ್ತಾ? ನಿಜನಾ? ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಒಂದು ಪವಾಡ ನಡೆಯುತ್ತೆ ಅಂತ ಹೇಳ್ಬೋದು ಈ ದೇವಸ್ಥಾನದಲ್ಲಿ. ಯಾಕೆಂದ್ರೆ ನಾನು ಒಂದು 20 ವರ್ಷದ ಹಿಂದೆ ನೋಡಿದಂಥ ದೇವಸ್ಥಾನ ಇವತ್ತು ಈ ಮಟ್ಟದಲ್ಲಿ ಈ ಗಾತ್ರದಲ್ಲಿ ಇಷ್ಟು ಜನ ಬಂದು ಹೋಗ್ತಾರೆ ಅಂತಂದ್ರೆ ಇಲ್ಲಿ ಒಂದು ಪವಾಡನೇ ಇದೆ, ಒಂದು ಶಕ್ತಿನೇ ಇದೆ ಇಲ್ಲಿ. ಈ ದೇವಸ್ಥಾನ ಗುಡುಗುಲಿ ಶಂಕರ ಅಂದ್ರೆ ಅಷ್ಟು ಪವಾಡವಾಗಿರುವಂತ ಒಂದು ದೇವಸ್ಥಾನ ಇದು. ಇದು ಒಂದು ದೊಡ್ಡ ಇತಿಹಾಸನೇ ಇದೆ, ಆದ್ರೆ ಸಂಪೂರ್ಣವಾಗಿ ನಾನು ತಿಳ್ಕೊಂಡಿಲ್ಲ. ಅಲ್ಲಿ ಒಳಗಡೆ ಇತಿಹಾಸದ ಬಗ್ಗೆ ಅಲ್ಲಿರೋ ಅರ್ಚಕರು ಅಥವಾ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ಬೋದು. ಆದ್ರೆ ನಾನು 20 ವರ್ಷದ ಹಿಂದೆ ನೋಡಿದಂತ ದೇವಸ್ಥಾನಕ್ಕೂ ಇವತ್ತಿನ ದೇವಸ್ಥಾನಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. 20 ವರ್ಷದಿಂದ ಬಂದಾಗ ಒಂದು ಚಿಕ್ಕದು ಒಂದು ಹಂಚಿನ ಮನೆ, ಅದು ಚಿಕ್ಕದು ಇತ್ತು, ಅಷ್ಟು ಚಿಕ್ಕದಿದ್ದು ಇವತ್ತು ಈ ಮಟ್ಟದಲ್ಲಿ ಇಷ್ಟು ರೇಂಜಲ್ಲಿ ಬೆಳೆದಿದೆ ಅಂದ್ರೆ ಇದು ಶಕ್ತಿ ಇರೋ ದೇವಸ್ಥಾನನೇ. ಅಂದ್ರೆ ಬರೇ ಇಲ್ಲಿಯ ಸುತ್ತಮುತ್ತ ಜನಕ್ಕೇನೆ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಇಲ್ಲಿ ಜನ ಬರ್ತಾರೆ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ, ಸಾವಿರಾರು ಅಲ್ಲ ಲಕ್ಷಾಂತರ ಮಂದಿ ಸೇರ್ತಾರೆ. ಯಾವಾಗ ಜಾತ್ರೆ ಆಗೋದು ಅದು ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಮೇ ಬಿ ಅನ್ಸುತ್ತೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಡೀಬಹುದು ಅನ್ಸುತ್ತೆ. ಶಿವರಾತ್ರಿ ಟೈಮ್ ಬೇಸಿಕಲಿ, ಯಾಕಂದ್ರೆ ಇಲ್ಲಿ ಇರೋದು ಶಂಕರ ಅಲ್ಲ, ಹಾಗಾಗ್ಬಿಟ್ಟು ಸತ್ಯ ಅದು. ಅವತ್ತು ಶಿವರಾತ್ರಿ ಹಿಂದೆ ಮುಂದೆ ಇಲ್ಲಿ ಒಂದು ಜಾತ್ರೆ ನಡೀತೆ, ತುಂಬಾ ಜೋರಾಗಿ ನಡೀತೆ ಜಾತ್ರೆ ಕೂಡ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಅಲ್ಲೊಂದು ಗಂಗೆ ಇದೆ. ಗಂಗೆ ಅಂದ್ರೆ ಒಂದು ಕಲ್ಯಾಣಿ ಇದೆ. ಅಲ್ಲಿ ಕಲ್ಯಾಣಿ ಒಳಗಡೆ ಶಿವನ ವಿಗ್ರಹ ಇದೆ, ಲಿಂಗು ಇದೆ. ಇಲ್ಲಿ ಪೂಜೆ ಮಾಡಿದ ಪತ್ರೆ ಕೊಡ್ತಾರೆ. ಆ ಪತ್ರೆ ತಗೊಂಡೋಗಿ ನಮ್ಮ ಮನಸ್ಸಲ್ಲಿ ಏನಾದ್ರು ಇಚ್ಛೆ ಇದ್ರೆ ಆಗುತ್ತೆ ಅಥವಾ ಇಲ್ಲ, ನಮ್ಮ ಬೈಕ್ ಈಡೇರುತ್ತೆ ಇಲ್ಲ ಅನ್ನೋದಕ್ಕೆ ಆ ದೇವ್ರನ್ನ ಪ್ರಾರ್ಥನೆ ಮಾಡಿ ಕೊಳದಲ್ಲಿ ಹಾಕಿದ್ರೆ ಆಗುತ್ತೆ ಅನ್ನೋದಾದ್ರೆ ಅದು ಮೇಲೆ ತೇಲಿ ಬರುತ್ತೆ. ಅದು ಆಗೋದಿಲ್ಲ ಅನ್ನೋದಾದ್ರೆ ಆ ಪತ್ರೆ ಮುಳುಗುತ್ತೆ. ಬಿಲ್ಪತ್ರೆ ಅಂದ್ರೆ ಬಿಲ್ಪತ್ರೆ ಯೂಶಲಿ ಎಲೆ ಅಂದ್ರೆ ತೇಲ್ಬೇಕು, ಅದು ಮುಳುಗಿ ಮತ್ತೆ ತೇಲ್ ಮೇಲ್ ಬರುತ್ತೆ. ಹೌದೌದು, ನಾವು ಹಾಕ್ದಾಗ ಮುಳುಗುತ್ತೆ. ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದಾದ್ರೆ ಮೇಲೆ ಬರುತ್ತೆ. ಯಾಕೆಂದ್ರೆ ನಿಮ್ಗೆ ಯಾವ್ದಾದ್ರು ಆ ತರದ್ ಆಗಿದೆ ಅನುಭವ ಇದೆ. ನಾನು ಅವಾಗಿಂದನೂ ನಾನು 20 ವರ್ಷದಿಂದ ಸುಮಾರು ಸರಿ ಬಂದಿದ್ರೆ ಅನ್ಕೊಂಡಿದ್ದೆಲ್ಲ ಆಗಿದೆ, ಯಾವ್ದು ಆಗಿಲ್ಲ ಅನ್ನಂಗಿಲ್ಲ, ಎಲ್ಲ ಆಗಿದೆ. ಇವತ್ತು ಕೂಡ ನನ್ನ ಫ್ರೆಂಡ್ಸ್ 4-5 ಜನ ಬಂದಿದ್ವಿ, ಅವ್ರ ಮನ್ಸಲ್ಲಿ ಇದ್ದದನ್ನ ಅನ್ಕೊಂಡು ಹಾಕಿದ್ರು, ಎಲ್ಲರಿಗೂ ಸಕ್ಸಸ್ ಆಗಿದೆ. ಒಳ್ಳೇದಾಗ್ಲಿ ಹಂಗಾದ್ರೆ. ಥ್ಯಾಂಕ್ ಯು. ಹಾಗಾಗಿ ಇಲ್ಲಿ ಒಂದು ಇತಿಹಾಸನೇ ಇದೆ ಅಂತ ಹೇಳ್ಬೋದು. ದೇವಸ್ಥಾನ ತುಂಬಾ ಒಳ್ಳೆ ದೇವಸ್ಥಾನ. ದಯವಿಟ್ಟು ಯಾರು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ದೇವಸ್ಥಾನಕ್ಕೆ ಬರೋದನ್ನ ಮಾತ್ರ ಮರಿಬೇಡಿ, ಒಳ್ಳೆ ದೇವಸ್ಥಾನ. ಒಂದ್ಸರಿನಾರು ವಿಸಿಟ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಂಜೆ ಪೂಜೆ ನಡೀತಾ ಇದೆ ಅಂಡ್ ನನಗೆ ಒಬ್ರು ನಿಜವಾಗ್ಲೂ ಅದರಿಂದ ಒಳ್ಳೇದಾಗಿರೋ ಅಂತ ಅವರು ಸಿಕ್ಕಿದ್ರು. ಅವರು ಕೂಡ ಈ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಅಂಡ್ ತುಂಬ ಥ್ಯಾಂಕ್ ಯು ಸರ್. ಯಾಕೆ ಅಂತಂದರೆ ನಂಗೆ ಸಡನ್ನಾಗಿ ನಮ್ಮಪ್ಪ ಮಾತಾಡ್ದಂಗೆ ಆಯಿತು. ಯಾಕಂದರೆ ನಮ್ಮಪ್ಪನೂ ಹಂಗೆ ಏನಾದರೂ ಹೇಳಿದ್ರೆ ತಕ್ಷಣ ಎಷ್ಟು ಖುಷಿಯಾಗಿ ಮಾತಾಡ್ತಾರೆ ನಮ್ಮಪ್ಪನೂ. ಸೊ ನಮ್ಮಪ್ಪ ಮಾತಾಡ್ದಂಗೆ ಫೀಲ್ ಆಯಿತು ನನಗೆ. ಸೊ ಅನುಭವ ಪಡೆದವರು ಇದ್ದಾರೆ, ಅನುಭವ ಆಗದೇ ಇರೋರು ಇದ್ದಾರೆ. ಮೇ ಬಿ ಅದು ನಮ್ಮ ಟೈಮು ಇನ್ನೂ ಸರಿ ಹೋಗಿಲ್ಲ ಅಂತ ದೇವರು ಮುನ್ಸೂಚನೆ ಕೊಡ್ತಾ ಇರ್ಬೋದು. ಸೊ ನಂಬಿಕೆ ಯಾವಾಗಲೂ ಜೀವನದಲ್ಲಿ ದೊಡ್ಡದು. ಸೊ ನಂಬಿಕೆ ಇಟ್ಟು ಏನಾದರೂ ಕೇಳಿದ್ರೆ ದೇವರು ಕೂಡ ಕರಗ್ತಾನೆ. ಅಂದರೆ ಕಲ್ಲು ಕೂಡ ಕರಗುತ್ತೆ ಅಂತಂತಾರೆ. ಯಾಕಂದರೆ ಆ ಕಲ್ಲನ್ನು ಕೆತ್ತೋನು ಕೂಡ ಒಬ್ಬ ಮನುಷ್ಯನೇ. ಸೊ ನಂಬಿಕೆ ಜೀವನದ ತುಂಬ ದೊಡ್ಡ ಅಸ್ತ್ರ ಅಂತ ನನಗನ್ಸುತ್ತೆ ಯಾವಾಗಲೂ. ಸೊ ಯಾರಾದರೂ ಈ ಜಾಗ ನೋಡಿಲ್ಲ ಅಂದರೆ ಖಂಡಿತ ಬನ್ನಿ, ತುಂಬ ಚೆನ್ನಾಗಿದೆ, ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಒಳ್ಳೆಯದನ್ನು ಮನಸ್ಸಲ್ಲಿ ಇಟ್ಕೊಂಡು ಬನ್ನಿ, ಒಳ್ಳೇದಾಗಬೇಕು ಅಂತ ಅಂದ್ಕೊಂಡು ಬನ್ನಿ. ಸೊ ಖಂಡಿತವಾಗ್ಲೂ ಅದು ಒಳ್ಳೇದಾಗೇ ಆಗುತ್ತೆ. ನಾವು ಒಳ್ಳೇದು ಬಯಸಿದ್ರೆ ದೇವರು ಒಳ್ಳೇದೇ ಮಾಡ್ತಾರೆ. ನಾವು ಕೆಟ್ಟದಾಗಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಹಾಕಿದ್ರೆ ಅದು ಕೆಲಸ ಆಗಿಲ್ಲ ಅಂದರೆ ಅದಕ್ಕೆ ನಾವು ದೇವರಿಗೆ ಹೊಣೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಒಳ್ಳೇದನ್ನೇ ಬಯಸಬೇಕು, ಒಳ್ಳೇದನ್ನೇ ಯೋಚಿಸಬೇಕು. ಒಳ್ಳೇದನ್ನು ಯೋಚಿಸಿದ್ರೆ ಆ ದೇವರು ಕೂಡ ನಮ್ಮ ಕಡೆ ಇರ್ತಾನೆ. ಸೊ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಗೊತ್ತಿಲ್ಲ ನಾನು ಯಾವ ಥರ ಹೇಗೆ ಎಡಿಟಿಂಗ್ ಎಲ್ಲ ಮಾಡ್ತೀನಿ ಅಂತಂದ್ಬಿಟ್ಟು. ನನಗಂತೂ ಆ್ಯಸ್ ಎ ಪರ್ಸನ್ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗ ಸೀರೀಸ್ ತುಂಬ ಇಷ್ಟ ಆಗ್ತಿದೆ. ಯಾಕಂದರೆ ನಾನು ನನ್ನ ಫ್ರೆಂಡ್ ಮನೇಲಿ ಇರೋದು ತುಂಬ ವರ್ಷ ಆದಮೇಲೆ ನಾವೆಲ್ಲ ಗ್ಯಾದರ್ ಆಗಿದ್ದು, ಅದೊಂದು ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್
ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ತಿಳಿಸಿ ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನಾನು ಬಯಸ್ತೀನಿ. ನನ್ನ ರೆಗ್ಯುಲರ್ ಜೀವನ ಅಲ್ಲದೆ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇರೋ ಸಣ್ಣ ಸಣ್ಣ ಈ ಥರ ವಿಚಾರಗಳನ್ನ ತಿಳಿಸ್ಕೊಡ್ಬೇಕು ಅನ್ನೋದೇ ನನಗೆ ಪರ್ಸ್ನಲಿ ಖುಷಿ ಆಗುವಂಥ ರೀತಿಯ ವ್ಲಾಗಿಂಗು. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ 5:30 ಆಗೋಗಿತ್ತು. ಸೊ ನನ್ನ ಫ್ರೆಂಡ್ ವೈಫು ಸುಷ್ಮಾ ಅಂತ, ಅವಳು ಮಶ್ರೂಮ್ ಬಿರಿಯಾನಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಈಗ ನೆನೆಸ್ಕೊಂಡ್ರು ಇನ್ನೊಂದ್ಸಲ ತಿನ್ನೋಣ ಅನಿಸ್ತಿದೆ. ಥ್ಯಾಂಕ್ ಯು ಸುಷ್ಮಾ. ಈ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ, ನನಗೆ ಅದೆಲ್ಲ ಫುಡ್ ಟೇಸ್ಟು ಬಾಯಿಗೆ ಬಂದಂಗೆ ಆಗ್ತಾಯಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರಾದರೂ ಹೋಗಿಲ್ಲ ಅಂತಂದರೆ ಒಂದು ಸಲ ಹೋಗಿ ಬನ್ನಿ. ಈ ಟೆಂಪಲ್ಗೂ ಕೂಡ ತುಂಬ ಖುಷಿ ಆಗುತ್ತೆ ನಿಮಗೆ. ನಾನು ಎತ್ಕೊಂಡು ಹೋಗ್ತೀನಿ. ಸರಿ, ತಿನ್ನು ನೀಟಾಗೆ ಎಲೆನಲ್ಲಿ ಏನು ಬಿಡಬಾರ್ದು, ಒಂದು ಸ್ವಲ್ಪನೂ. ಓಕೆ, ಮಶ್ರೂಮ್ ತಿಂದರೆ ಗಟ್ಟಿ ಆಗುತ್ತೆ ಮೂಳೆ ಎಲ್ಲ, ಬೋನ್ ಎಲ್ಲ ಸ್ಟ್ರಾಂಗ್ ಆಗ್ತೀಯ ನೀನು. ಮೂತಿ ನೋಡು, ಮೂತಿ ಹೆಂಗಲಾಡ್ಸುತ್ತೆ. ಆಮೇಲೆ ಟೆಂಪಲ್ ಹತ್ರ ನಿಮಗೆ ಏನೂ ಊಟ ಸಿಗಲ್ಲ, ಅದರಿಂದ ಊಟ ತೊಗೊಂಡೋದ್ರೇ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಫ್ರೆಂಡಿಗೆ ಇನ್ನೊಂದು ಮೇನ್ ಇದೇನೆಂದರೆ ಸ್ಟ್ರೀಟ್ ಫುಡ್ಸ್ ಎಲ್ಲನೂ ಟೇಸ್ಟ್ ಮಾಡಿಸ್ಬೇಕು ಶಿವಮೊಗ್ಗದಲ್ಲಿ ಅನ್ನೋದು ಅವನಿಗೊಂದು ಆಸೆ ಇತ್ತು. ಸೊ ನಾವು ಫಸ್ಟ್ ತೊಗೊಂಡಿದ್ದು ಈ ಮಸಾಲೆ ಪುರಿ, ಪಾನಿಪುರಿ ಆ್ಯಂಡ್ ದೆನ್ ಗೋಬಿ ಮಂಚೂರಿ ಪಾರ್ಸೆಲ್ ತೊಗೊಂಡು ಹೋಗ್ಬಿಟ್ಟಿದ್ವಿ ನಾವು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಗೋಬಿ ಮಂಚೂರಿ ಅಂದರೆ ತುಂಬ ಇಷ್ಟ. ನಾಟ್ ದಟ್ ಹೂಕೋಸಿಂದು, ಎಲೆಕೋಸಿನ ಗೋಬಿ ಮಂಚೂರಿ ಇಷ್ಟ. ಆ್ಯಂಡ್ ದೆನ್ ನನಗೆ ವಿಶೇಷ ಅನಿಸಿದ್ದು ಶಿವಮೊಗ್ಗ ಸ್ಟ್ರೀಟ್ ಫುಡ್ಡಲ್ಲಿ ಈ ಬಾಂಬೆ ಸೇವ್ ಅಂತಾರಲ್ಲ, ಅದು ತುಂಬ ಸಣ್ಣ ಇತ್ತು. ಆ್ಯಕ್ಚುಲಿ ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸಣ್ಣ ಇತ್ತು. ತುಂಬ ಲೈಟ್ ಅನಿಸೋದು ಅದು ಶೇವ್ ತಿನ್ನೋಕ್ಕೇನೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವತ್ತು ತುಳಸಿ ಹಬ್ಬ ಇದ್ದಿದ್ದರಿಂದ ನನ್ನ ಫ್ರೆಂಡ್ ಅವ್ರ ಹೆಂಡತಿ ಪೂಜೆ ಕೂಡ ಮಾಡಿದರು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.